ನಮ್ಮೂರ ವಾರ್ತೆಗೆ ಸ್ವಾಗತ. ಗ್ರಾಮಸ್ಥರೇ ನಿರ್ವಹಿಸುವ ಕಾರಣ ಯಶಸ್ವಿಯಾಗಿರುವ ಕಿಂಡಿ ಅಣೆಕಟ್ಟುಗಳು. ಕಲ್ಮಂಜ ಶಾಲೆಯಲ್ಲಿ ಮಕ್ಕಳು ಸೃಷ್ಟಿಸಿದ ಸುಂದರ ಕೃಷಿ ಲೋಕ. ಸಿರಿ ಮಿಲ್ಲೆಟ್ ಕೆಫೆಯಿಂದ ಹಳೆ ಆಹಾರ ಪದ್ಧತಿಯ ಅನಾವರಣ. ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡ ಉಜಿರೆಯ ಎಸ್ಟಿಎಂ ಕಾಲೇಜಿನ ಕ್ರೀಡಾ ವಿದ್ಯಾರ್ಥಿಗಳು. ಇವಿಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೀನಿ ನಾನು ಹರ್ಷಿತಾ ಹೆಬ್ಬಾರ್. ಇದೀಗ ಹೆಡ್ಲೈನ್ಸ್. ಕೃಷಿ ಭೂಮಿಗೆ ವರದಾನ ಮುಂಡಾಜಿಯ ಚೆಕ್ ಡ್ಯಾಂ ವ್ಯವಸ್ಥೆ. ಗ್ರಾಮಸ್ಥರ ಮುತುವರ್ಜಿಯಲ್ಲಿ ನಡೆಯುತ್ತಿದೆ ನಿರ್ವಹಣೆ ಕಾರ್ಯ. ಅಂತರ್ಜಲ ಮಟ್ಟ ಏರಿಕೆಯಲ್ಲೂ ನಿರ್ಣಾಯಕ ಈ ಕಿಂಡಿ ಅಣೆಕಟ್ಟುಗಳು. ಪಠ್ಯದೊಂದಿಗೆ ಜೀವನ ಪಾಠ ಹೇಳಿಕೊಡುತ್ತಿದೆ ಈ ಸರ್ಕಾರಿ ಶಾಲೆ. ಪೆನ್ನು ಪೆನ್ಸಿಲ್ ಜೊತೆಗೆ ಹಾರೆಗುದ್ದೆಲೆಯನ್ನು ಬಳಸುವ ವಿದ್ಯಾರ್ಥಿಗಳು. ಕಲ್ಮಂಜ ಶಾಲೆಯಲ್ಲಿ ಮಕ್ಕಳೇ ಸೃಷ್ಟಿಸಿದ್ದಾರೆ ಸುಂದರ ಕೃಷಿ ಲೋಕ. ಸಿರಿ ಮಿಲ್ಲೆಟ್ ಕೆಫೆಯಲ್ಲಿ ಹಳೆಯ ಆಹಾರ ಪದ್ಧತಿಯ ಅನಾವರಣ. ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ವಿನೂತನ ಪ್ರಯತ್ನ. ಸಿರಿಧಾನ್ಯಗಳಿಂದಾಗುವ ಆರೋಗ್ಯ ಲಾಭಗಳ ಪರಿಚಯ ಮಾಡಿಸುವ ಕೆಫೆ. ವಾಲ್ ಆಫ್ ಗುಡ್ ವಿಲ್ನಲ್ಲಿ ವ್ಯಕ್ತವಾದ ಸಾಮಾಜಿಕ ಕಾಳಜಿ. ಪರಿಸರ ಸಂರಕ್ಷಣೆಯ ಬದ್ಧತೆ ಮೆರೆಯುತ್ತಿವೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳು. ಸಂಸ್ಥೆಯ ಜೊತೆ ಕೈ ಜೋಡಿಸಿದ್ದಾರೆ ಕ್ರೀಡಾ ವಿದ್ಯಾರ್ಥಿಗಳು. ಕೃಷಿ ಹಾಗೂ ಅಂತರ್ಜಲ ವೃದ್ಧಿಗೆ ಕಿಂಡಿ ಅಣೆಕಟ್ಟುಗಳ ಕೊಡುಗೆ ತುಂಬಾನೇ ಇವೆ. ಬೆಳ್ತಂಗಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಿಂಡಿ ಅಣೆಕಟ್ಟುಗಳ ಮೂಲಕ ಬೇಸಿಗೆಯಲ್ಲೂ ಕೃಷಿ ಚಟುವಟಿಕೆಗಳು ನಿರಾತಂಕವಾಗಿ ನಡೆಯುವಂತೆ ಮಾಡಲಾಗಿದೆ. ಆದರೆ ಮುಂಡಾಜಿಯ ಮೃತ್ಯುಂಜಯ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕಿಂಡಿ ಅಣೆಕಟ್ಟು ಗ್ರಾಮಸ್ಥರೇ ನಿರ್ವಹಿಸುವ ಕಾರಣ ಸುದ್ದಿಯಲ್ಲಿರುವುದು ಮಾತ್ರವಲ್ಲದೆ ಮುಂಡಾಜೆ ಪರಿಸರದ ಕೃಷಿಕರ ಜೀವನಾಡಿಯಾಗಿದೆ. ಕಿಂಡಿ ಅಣೆಕಟ್ಟುಗಳ ಪರಿಕಲ್ಪನೆ ಇಂದು ನೆನೆಯದಲ್ಲ. ಅನಾದಿ ಕಾಲದಿಂದಲೂ ನದಿಯ ಹರಿವಿಗೆ ತಡೆ ನಿರ್ಮಿಸಿ ನೀರು ನಿಲ್ಲಿಸಿ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸುವ ವ್ಯವಸ್ಥೆ ಜಾರಿಯಲ್ಲಿದೆ. ಅಂತೆಯೇ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮದಲ್ಲಿ ಮೃತ್ಯುಂಜಯ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕಿಂಡಿ ಅಣೆಕಟ್ಟು ಹಲವು ಎಕರೆಗಳಷ್ಟು ಕೃಷಿ ಭೂಮಿಗೆ ನೀರು ಒದಗಿಸುತ್ತಿದೆ. ಅಲ್ಲದೆ ಪ್ರತಿ ವರ್ಷ ಗ್ರಾಮಸ್ಥರೇ ಈ ಕಿಂಡಿ ಅಣೆಕಟ್ಟಿನಲ್ಲಿ ನೀರು ನಿಲ್ಲಿಸುವ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದು ಅಣೆಕಟ್ಟಿನ ನಿರ್ವಹಣೆಯಲ್ಲೂ ಆಸಕ್ತಿ ತೋರಿಸುತ್ತಿದ್ದಾರೆ. ಇಲ್ಲಿನ ವಿಶೇಷತೆ ಏನೆಂದರೆ ಗ್ರಾಮಸ್ಥರೇ ಮುತುವರ್ಜಿ ವಹಿಸಿ ಸ್ವಂತ ಖರ್ಚಿನಲ್ಲಿ ಪ್ರತಿ ವರ್ಷ ಕಾಮಗಾರಿಗಳನ್ನ ನಡೆಸುತ್ತಿದ್ದಾರೆ. ನದಿ ನೀರಿನ ಫಲಾನುಭವಿಗಳಾದ ಸುತ್ತಮುತ್ತಲಿನ ವಾಳ್ಯಸ್ಥರು ಸೇರಿಕೊಂಡು ಒಕ್ಕಟ್ಟಿನಿಂದ ಖರ್ಚು ಭರಿಸುವುದರ ಜೊತೆಗೆ ಕಾರ್ಮಿಕರಿಂದ ಅಣೆಕಟ್ಟಿನ ಪ್ರದೇಶವನ್ನ ಸ್ವಚ್ಛಗೊಳಿಸಿ ಬೇಸಿಗೆಯಲ್ಲಿ ಹಲಿಗೆ ಇಳಿಸುವ ಮೂಲಕ ನೀರಿನ ಸಂಗ್ರಹಣೆಯಲ್ಲಿ ತೊಡಗುತ್ತಾರೆ. ಈ ಮೂಲಕ ತಮ್ಮ ಕೃಷಿಗೆ ಅಗತ್ಯ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಐವತ್ತು ಎಕರೆಗಳಷ್ಟು ಕೃಷಿ ಭೂಮಿಯನ್ನು ಈ ಒಂದು ಎಡದಂಡೆಯ ಕಾಲುವೆ ಕವರೇಜ್ ಆಗ್ತಾ ಇದೆ. ಇದರ ಟೋಟಲ್ ಕಾಸ್ಟ್ ನಾವೀಗ ಹಲಿಗೆ ಚೆನ್ನಲ್ ಕ್ಲೀನ್ ಮಾಡಿ ಹಲಿಗೆ ಇಳಿಸುವಂತೆ ಸುಮಾರು 1 ಲಕ್ಷ ರೂಪಾಯಿಗಳಷ್ಟು ಕಾಸ್ಟ್ ಆಗುತ್ತೆ. ಅದನ್ನು ನಾವು ಎಲ್ಲ ವಾಳಿಸ್ತರು ವಾಳಿ ಅಂತ ಹೇಳ್ತೇವೆ. ಒಂದೊಂದು ಮನೆಗಳಿಗೆ ಒಬ್ಬೊಬ್ಬರಿಗೆ ಎಕರೆವಾರು ಗಂಟೆಗಳನ್ನು ನಿಗದಿ ಮಾಡ್ತೇವೆ. ಒಂದೊಂದು ಗಂಟೆಗೆ ಇಷ್ಟಿಷ್ಟು ಅಮೌಂಟ್ ಅಂತೇಳಿ ಡಿವೈಡ್ ಮಾಡ್ತೇವೆ ಟೋಟಲ್ ಕಾಸ್ಟನ್ನು. ಆ ರೀತಿಯಲ್ಲಿ ಇದುವರೆಗೆ ನಾವು ಅಮೌಂಟನ್ನು ಕಲೆಕ್ಟ್ ಮಾಡಿ ನಾವು ಸ್ವಂತ ಈ ಕಾಮಗಾರಿಗಳನ್ನು ನಡೆಸ್ತಾ ಇದ್ದೇವೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪಶ್ಚಿಮ ವಾಹಿನಿಯ ಯೋಜನೆಯಡಿಯಲ್ಲಿ ದುರಸ್ತಿಗೊಂಡ ಈ ಕಿಂಡಿ ಅಣೆಕಟ್ಟು ಕೇವಲ ನೀರು ಸಂಗ್ರಹಣೆಗಷ್ಟೇ ಸೀಮಿತವಾಗದೆ ಬಹು ಉಪಯೋಗಿಯಾಗಿದೆ. ಈ ಅಣೆಕಟ್ಟಿನಲ್ಲಿ ನೀರು ಶೇಖರಣೆಗೊಳ್ಳುವುದರಿಂದ ಮೇಲ್ಭಾಗದ ವ್ಯಾಪ್ತಿಯ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಸುತ್ತಿದೆ. ಜೊತೆಗೆ ಸುತ್ತಲಿನ ಪ್ರದೇಶಗಳ ಹಲವು ಕೆರೆ ಬಾವಿಗಳ ನೀರಿನ ಮಟ್ಟದಲ್ಲೂ ಹೆಚ್ಚಳವಾಗುತ್ತಿರುವುದರಿಂದ ಬೇಸಿಗೆ ಅವಧಿಯಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ದೊರಕಿದೆ ಎನ್ನುತ್ತಾರೆ ಸ್ಥಳೀಯರು. ಜೊತೆಗೆ ಇದೇ ಮಾದರಿಯಲ್ಲಿ ಸಮೀಪದ ಕಾಪು ಹಾಗೂ ನಿಡ್ಗಲ್ಗಳಲ್ಲೂ ಕಿಂಡಿ ಅಣೆಕಟ್ಟುಗಳು ನಿರ್ಮಾಣಗೊಂಡಿವೆ. ಚಾರ್ಮಡಿಯ ತಪ್ಪಲಿನಲ್ಲಿ ಹುಟ್ಟಿ ಮುಂಡಾಜೆಯ ಮೂಲಕ ಹರಿಯುವ ಮೃತ್ಯುಂಜಯ ನದಿಯ ನೀರು 100 ಎಕರೆ ಕೃಷಿ ತೋಟಗಳಿಗೆ ಆಧಾರ. ಬೇಸಿಗೆಯಲ್ಲಿ ನೀರಿನ ಕೊರತೆ ನೀಗಿಸಲು ಈ ನದಿಗೆ ಅಡ್ಡಲಾಗಿ ಹಲವು ಕಿಂಡಿ ಅಣೆಕಟ್ಟುಗಳು ನಿರ್ಮಾಣಗೊಂಡಿದ್ದು ಮುಂಡಾಜೆ ವಾಳ್ಯದ ಸುಮಾರು 26 ಮನೆಗಳಿಗೆ ಮತ್ತು ನದಿಯ ಇನ್ನೊಂದು ಭಾಗದ ಮಜಲುವಾಳ್ಯದ ಕೃಷಿ ತೋಟಗಳಿಗೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ.
ಒಟ್ಟಿಗೆ ನಾವು ಕೆಲಸದವರು ಅಂದರೆ ಈಗ ಇಲ್ಲಿ 5 ಜನ, ಒಟ್ಟಾರೆ ಟೋಟಲ್ ಒಂದು ದಿವಸಕ್ಕೆ ಒಂದು 6-7 ಜನ ಕೆಲಸ ಮಾಡ್ತಿದ್ವಿ. 1 ತಿಂಗಳಿಂದ ಮಾಡ್ತಿದ್ದೇವೆ ಈ ಕೆಲಸ. ಕಳೆದ ವರ್ಷ ಸುರಿದ ಮಳೆಗೆ ನದಿಯಲ್ಲಿ ಹರಿದ ಪ್ರವಾಹದಿಂದ ಅಣೆಕಟ್ಟಿನ ಪ್ರದೇಶದಲ್ಲಿ ಮರಳು ತುಂಬಿದ್ದು ದಿಬ್ಬಗಳು ನಿರ್ಮಾಣಗೊಂಡು ನೀರಿನ ಸಂಗ್ರಹಣೆಗೆ ಸವಾಲೆಸೆದಿದೆ. ಹಾಗಿದ್ದರೂ ತಮ್ಮ ಕೃಷಿ ಕಾಯಕಕ್ಕೆ ಅಡ್ಡಿಯಾಗದಂತೆ ನೀರಿನ ಸಂಗ್ರಹಣೆ ಮತ್ತು ನಿರ್ವಹಣೆಗೆ ಮುಂದಾಗಿರುವ ಗ್ರಾಮಸ್ಥರ ಶ್ರಮ ಶ್ಲಾಘನೀಯ. ಕ್ಯಾಮರಾ ಪರ್ಸನ್ ಹರ್ಷಿತಾ ಹೆಬ್ಬಾರ್ ಜೊತೆ ಶಂತನು ಪದ್ಮುಂಜ, ನಮ್ಮೂರು ವಾರ್ತೆ, STMC ಉಜಿರೆ. ಇಲ್ಲೊಂದು ಸರ್ಕಾರಿ ಶಾಲೆ ಇದೆ. ಇಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಸಾಂಬಾರ್ಗೆ ಬೇರೆ ಎಲ್ಲಿಯೂ ಇಲ್ಲದ ಸ್ವಾದವಿದೆ. ಅದೇನದು ಅಷ್ಟೊಂದು ವಿಶೇಷ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿ ಬಳಸೋ ತರಕಾರಿ ಅಂತಾರೆ ಊರವರು. ಈ ತರಕಾರಿಯಲ್ಲೇನಿದೆ ಅಂತ ವಿಶೇಷ ಅಂತ ಮರು ಪ್ರಶ್ನೆ ಹಾಕಿದ್ರೆ ಶಾಲೆಯ ತೋಟದಲ್ಲಿ ಅರಳಿ ನಿಂತ ಹೂಗಳಂತಿರುವ ಮಕ್ಕಳ ಕಡೆ ಕೈ ತೋರಿಸ್ತಾರೆ ಶಾಲೆಯ ಶಿಕ್ಷಕರು. ಇಷ್ಟೆಲ್ಲ ಕೇಳಿದ್ಮೇಲೆ ಈ ಶಾಲಾ ಮಕ್ಕಳಿಗೂ ತರಕಾರಿಗೂ ಇರುವ ನಂಟಾದ್ರೂ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗೂ ಇದ್ರೆ ಈ ಸ್ಟೋರಿ ನೋಡಿ. ಇದು ಕಲ್ಮಂಜದ ಸರ್ಕಾರಿ ಪ್ರೌಢಶಾಲೆ. ಈ ಶಾಲೆ ಗುಣಮಟ್ಟದ ಶಿಕ್ಷಣದ ಜೊತೆ ಮಧ್ಯಾಹ್ನದ ಬಿಸಿಯೂಟದ ರುಚಿಗಾಗಿಯೂ ಪ್ರಖ್ಯಾತಿ ಪಡೆದಿದೆ. ಇಲ್ಲಿನ ಬಿಸಿಯೂಟ ಯಾಕೆ ವಿಶೇಷ ಅನ್ನೋ ಕುತೂಹಲದಿಂದಲೇ ಶಾಲೆಯ ಆವರಣಕ್ಕೆ ಕಾಲಿಟ್ಟರೆ ಅಲ್ಲಿ ನಳನಳಿಸುವ ಪುಟ್ಟ ತರಕಾರಿ ತೋಟ, ಅದರಲ್ಲಿ ಕೃಷಿ ಕಾರ್ಯ ಮಾಡುವ ಪುಟಾಣಿಗಳು ಕಣ್ಣಿಗೆ ಬೀಳ್ತಾರೆ. ಹೌದು, ಮಕ್ಕಳೇ ನಿರ್ಮಿಸಿದ ಈ ತರಕಾರಿ ತೋಟ ಕಲ್ಮಂಜದ ಸರ್ಕಾರಿ ಪ್ರೌಢಶಾಲೆಯ ವೈಶಿಷ್ಟ್ಯತೆ. ಶೈಕ್ಷಣಿಕ ಸಿಲೆಬಸ್ ಜೊತೆಗೆ ಈ ತೋಟದಲ್ಲಿ ಕೃಷಿ ಚಟುವಟಿಕೆಗಳ ಪ್ರಾಯೋಗಿಕ ಪಾಠವನ್ನು ಮಕ್ಕಳಿಗೆ ಹೇಳಿಕೊಡುತ್ತಿದ್ದಾರೆ ಇಲ್ಲಿನ ಶಿಕ್ಷಕರು. ಮಕ್ಕಳು ಅಷ್ಟೇ ಪ್ರೀತಿಯಿಂದ ಮಣ್ಣಿನ ನಂಟನ್ನು ಉಳಿಸಿಕೊಂಡಿದ್ದು ಶಾಲೆಗೆ ಬಂದೊಡನೆ ನೇರವಾಗಿ ತೋಟದತ್ತ ತೆರಳಿ ಅಲ್ಲಿನ ಬೆಳೆಗಳ ನಿರ್ವಹಣೆಯನ್ನೊಮ್ಮೆ ಗಮನಿಸಿ ನಂತರ ತರಗತಿಗೆ ತೆರಳುತ್ತಾರೆ. ಕೃಷಿ ಅಂತಂದ್ರೆ ಮಣ್ಣಿನಿಂದ ದುಡ್ಡನ್ನು ಬೆಳೆಸುವಂತ ಒಂದು ಕಲೆ. ಮಕ್ಕಳಿಗೆ ಆಟದ ಜೊತೆ ಇದರ ಅನುಭವ ಕೂಡ ಇರಬೇಕು ಎಂಬ ಉದ್ದೇಶದಿಂದ ನಾವಿಲ್ಲಿ ಮಾಡ್ತಾ ಇದ್ದೇವೆ. 3 ವರ್ಷದಿಂದ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಮಗೆ ಜಿಲ್ಲಾ ಮಟ್ಟದಲ್ಲಿ ಇದಕ್ಕೆ ಪ್ರಶಸ್ತಿ ಕೂಡ ಬಂದಿತ್ತು. ಇಲ್ಲಿಯ ಎಲ್ಲ ಶಿಕ್ಷಕರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಶಿಕ್ಷಕರ ಮುತುವರ್ಜಿಯಿಂದ ಇದು ನಡೀತಾ ಇದೆ. ಮಕ್ಕಳು ಬೆಳಿಗ್ಗೆ 8:15 8:45 ಬರ್ತಾರೆ. ಬಂದು ಅವರಿಗೆ ನೀರು ಹಾಕುವುದು ಅದನ್ನೆಲ್ಲ ಅವರು ನೋಡ್ತಾ ಇದ್ದಾರೆ ಮಕ್ಕಳೆಲ್ಲ. ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಈ ತೋಟದಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನು ವಿದ್ಯಾರ್ಥಿಗಳು ಬೆಳೆದು ಅದನ್ನು ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸುತ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಈ ತೋಟದಲ್ಲಿ ಹಾಗಲಕಾಯಿ, ಮೂಲಂಗಿ, ಹರಿವೆ ಸೊಪ್ಪು, ಮೆಕ್ಕೆಜೋಳ ಹೀಗೆ 10ಕ್ಕೂ ಹೆಚ್ಚು ವಿಧದ ತರಕಾರಿಗಳನ್ನು ಮಕ್ಕಳೇ ಬೆಳೆಯುತ್ತಿದ್ದಾರೆ. ಅಲ್ಲದೆ ಇದಕ್ಕಾಗಿ ಮಕ್ಕಳೇ ನಿರ್ಮಿಸಿದ ಸಾವಯವ ಗೊಬ್ಬರ ಬಳಸುತ್ತಿದ್ದಾರೆ. ಇದ್ದೇವೆ ಅಂದರೆ ಒಂದು ಡ್ರಮ್ಮಿನಲ್ಲಿ ಸಗಣಿ, ಬೂದಿ ಹಾಗೆ ಆಡಿನ ಗೊಬ್ಬರವನ್ನು ಹಾಕಿ ನೀರು ಹಾಕಿ ಅದನ್ನು ಕಲಸಿಟ್ಟು ಸುಮಾರು 15 ದಿನದಷ್ಟು ಇಟ್ಟು ಜೀವಾಮೃತ ಅಂತ ಹೇಳಿ ಒಳ್ಳೆಯ ಉತ್ತಮ ಗೊಬ್ಬರವನ್ನು ಬಳಸಿ ಪೌಷ್ಟಿಕಾಂಶಯುಕ್ತವಾದ ತರಕಾರಿಯನ್ನು ಬೆಳೆಸಿ ಶಾಲೆಯ ಬಿಸಿಯೂಟಕ್ಕೆ ಆರಂಭ ಮಾಡುತ್ತೇವೆ. ಜೊತೆಗೆ ನೀರುಳಿಸಲು ಹನಿ ನೀರಾವರಿ ಪದ್ಧತಿ ಬಳಸುತ್ತಿದ್ದಾರೆ. ಜೊತೆಗೆ ಬೆಳೆದ ತರಕಾರಿಗಳನ್ನು ಮಕ್ಕಳೇ ಕೊಯ್ದು ಅದನ್ನು ಸ್ವಚ್ಛಗೊಳಿಸಿ ಅಡುಗೆ ಮಾಡಲು ನೀಡುತ್ತಾರೆ. ಕೊನೆಗೆ ಅದರಿಂದಲೇ ತಯಾರಾಗಿ ಶುಚಿ ರುಚಿಯಾದ ಬಿಸಿ ಊಟವನ್ನು ಸೇವಿಸುತ್ತಾರೆ. ಇವರ ಶ್ರಮದ ದುಡಿಮೆಯ ಫಲವನ್ನೇ ಉಣ್ಣುವುದರಿಂದ ಈ ಊಟಕ್ಕೆ ವಿಶೇಷ ರುಚಿ ಅನ್ನುವ ಅಭಿಪ್ರಾಯ ಇಲ್ಲಿನ ಮಕ್ಕಳದ್ದು ಹಾಗೂ ಶಿಕ್ಷಕರದ್ದು. ಸುಮಾರು ದಿನಗಳಿಂದ ಪ್ರತಿದಿನ ಕೂಡ ತಮ್ಮ ತರಕಾರಿ ತೋಟದಿಂದ ತರಕಾರಿಗಳನ್ನು ಬಿಸಿ ಊಟಕ್ಕೆ ಬಳಸ್ತಾ ಇದ್ದಾರೆ. ಭಾಳ ಖುಷಿಯಿಂದ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ನಂಗೆ ನೋಡಿ ಬಹಳಷ್ಟು ಖುಷಿ ಆಯಿತು.
ಅದೇ ಅಲ್ಲದೆ ಹಣ್ಣು ಹಂಪಲು ಗಿಡಗಳನ್ನು ಕೂಡ ಬೆಳೆಸಿದ್ದಾರೆ, ಔಷಧೀಯ ಸಸ್ಯಗಳನ್ನು ಕೂಡ ಬೆಳೆಸಿದ್ದಾರೆ, ಚಂದದ ಹೂತೋಟ ಕೂಡ ಮಾಡಿದ್ದಾರೆ. ಎಲ್ಲದರ ಹಿಂದೆ ಅಲ್ಲಿಯ ಮುಖ್ಯ ಶಿಕ್ಷಕರಾದ ಪೂರ್ಣಿಮಾ ಅವರು, ಆಮೇಲೆ ಎಲ್ಲ ಸಹ ಶಿಕ್ಷಕ ಬಂಧುಗಳು ಬಹಳ ಸಹಕಾರ ಕೊಡ್ತಾ ಇದ್ದಾರೆ, ಅದರ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಕೃಷಿಯ ಜೊತೆ ಪರಿಸರ ಕಾಳಜಿಯಲು ವಿಶೇಷತೆ ಮೆರೆದಿದೆ ಕರ್ಮಂಚದ ಸರ್ಕಾರಿ ಪ್ರೌಢಶಾಲೆ. ಈ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದಂದು ಒಂದು ಗಿಡ ನೆಟ್ಟು ಅದರ ಸಂಪೂರ್ಣ ನಿರ್ವಹಣೆಯನ್ನ ನೋಡಿಕೊಳ್ಳುತ್ತಾರೆ. ಇದು ಪರಿಸರಕ್ಕೆ ನಮ್ಮ ಪುಟ್ಟ ಕಾಣಿಕೆ ಅನ್ನುತ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು. ನಮ್ಮ ಶಾಲೆಯಲ್ಲಿ ಹುಟ್ಟುಹಬ್ಬದ ದಿನದಂದು ಶಾಲೆಗೆ ಗಿಡಗಳನ್ನು ಕೊಡುವ ಮೂಲಕ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ. ನಮ್ಮ ಶಿಕ್ಷಕರು ಕೂಡ ತಮ್ಮ ಹುಟ್ಟುಹಬ್ಬವನ್ನು ಶಾಲೆಗೆ ಗಿಡಗಳನ್ನು ಕೊಡುವ ಮೂಲಕ ಆಚರಿಸುತ್ತಾರೆ. ಈ ಶಾಲೆಯಲ್ಲಿ ತರಕಾರಿ ಗಿಡಗಳ ಜೊತೆ ಸುಂದರವಾದ ಹೂವಿನ ಉದ್ಯಾನವನವೂ ಇದೆ. ಈ ಉದ್ಯಾನವನದಲ್ಲೊಂದು ಪುಟ್ಟ ತಾವರೆ ಕೆರೆಯು ಕಣ್ಮನ ಸೆಳೆಯುತ್ತದೆ. ಇದರ ಜೊತೆ ಒಂದು ಪ್ರತ್ಯೇಕವಾದ ಔಷಧಿ ವನವನ್ನು ವಿದ್ಯಾರ್ಥಿಗಳು ನಿರ್ಮಿಸಿದ್ದಾರೆ. ಈ ವನದಲ್ಲಿ ಚೆರ್ರಿ, ಲಕ್ಷ್ಮಣ ಫಲ, ತುಳಸಿ, ಅಮೃತಬಳ್ಳಿ, ಅಲೋವೆರಾ ಹೀಗೆ ವಿವಿಧ ಜಾತಿಯ ಔಷಧಿ ಗಿಡಗಳಿವೆ. ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಕಲ್ಮಂಜ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಮಾಡುತ್ತಿರುವಂತಹ ಕೃಷಿ ಕಾರ್ಯಕ್ಕೆ 2022ರ ಸಾಲಿನ ಜಿಲ್ಲಾ ಮಟ್ಟದ ಅಕ್ಷರ ದಾಸೋಹ ಅನ್ನಬಟ್ಟಲು ಪ್ರಶಸ್ತಿ ಕೂಡ ಲಭಿಸಿದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲಿಗೆ ಅವಲಂಬಿತರಾಗಿರುವ ಮಕ್ಕಳ ಮಧ್ಯೆ ಕೃಷಿ ಕಾಯಕ ಕಲಿಯುತ್ತಿರುವ, ಪರಿಸರ ಕಾಳಜಿ ಹೊಂದಿರುವ ಕಲ್ಮಂಜ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ವಿಶೇಷವಾಗಿ ಗಮನ ಸೆಳೆಯುತ್ತಾರೆ. ಕ್ಯಾಮ್ರಾ ಪರ್ಸನ್ ರಾಮೋಹನ್ ಜೊತೆ ಹರ್ಷಿತಾ ಹೆಬ್ಬಾರ್, ನಮ್ಮೂರ ವಾರ್ತೆ, SDMC ಉಜಿರೆ. ಹೋಟೆಲ್ ಅಂದ್ರೆ ತಕ್ಷಣ ನಿಮಗಿಷ್ಟದ ತಿನಿಸನ್ನು ಅದ್ಭುತವಾಗಿ ಮಾಡಿಕೊಡೋ ಹೋಟೆಲ್ ಹೆಸರು ನೆನಪಾಗಬಹುದು. ಒಂದೊಂದು ಹೋಟೆಲಲ್ಲಿ ಒಂದೊಂದು ತಿಂಡಿ ತಿನಿಸು ನಿಮಗಿಷ್ಟ ಆಗಬಹುದು. ಆದರೆ ಬೆಳ್ತಂಗಡಿಯಲ್ಲಿರುವ ಈ ಹೋಟೆಲ್ಗೆ ಬಂದರೆ ಇಲ್ಲಿ ಸಿಗೋ ಪ್ರತಿಯೊಂದು ಐಟಮ್ ಕೂಡ ನಿಮಗೆ ವಿಶಿಷ್ಟವಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಸಿಗೋ ಖಾದ್ಯಗಳು ಬೇರೆಲ್ಲೂ ಅಷ್ಟು ಸುಲಭಕ್ಕೆ ಸಿಕ್ಕೋದಿಲ್ಲ ಅನ್ನೋದು ಕೂಡ ಅರಿವಾಗುತ್ತೆ. ಇಷ್ಟಕ್ಕೂ ಆ ಹೋಟೆಲ್ ಯಾವುದು, ಅಲ್ಲಿ ಸಿಗೋ ಖಾದ್ಯಗಳು ಯಾಕೆ ಉಳ್ದ ಕಡೆ ಸಿಗೋದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಈ ಸ್ಟೋರಿಯಲ್ಲಿದೆ. ಹೋಟೆಲ್, ರೆಸ್ಟೋರೆಂಟ್, ಚಾಟ್ ಸೆಂಟರ್ ಹೀಗೆ ಎಲ್ಲೆಡೆ ನಾವು ಆಹಾರ ಸೇವಿಸ್ತೇವೆ. ಒಂದೊಂದು ಕಡೆ ಒಂದೊಂದು ಖಾದ್ಯ ತಿನಿಸುಗಳನ್ನ ಇಷ್ಟಪಟ್ಟು ತಿಂತೇವೆ. ಆದರೆ ಬೆಳ್ತಂಗಡಿಯಲ್ಲೊಂದು ಅಪರೂಪದ ಕೆಫೆ ಇದೆ. ಇಲ್ಲಿ ಸಿಗುವ ಎಲ್ಲ ತಿನಿಸುಗಳು ಅತ್ಯಂತ ವಿಶೇಷ ಮತ್ತು ವಿಶಿಷ್ಟ ಅನ್ನೋ ಕಾರಣಕ್ಕಾಗಿ ತಾಲೂಕಿನ ಎಲ್ಲೆಡೆಗಳಿಂದ ಜನ ಇಲ್ಲಿಗೆ ಬರ್ತಾರೆ. ಬೇರೆಲ್ಲೂ ಸಿಗದ ಅಂತಹ ವಿಶೇಷ ಇಲ್ಲೇನಿದೆ ಅಂದ್ರೆ ಸಿಗೋ ಉತ್ತರ ಸಿರಿಧಾನ್ಯ. ಅಂದ್ಹಾಗೆ ಇದು ಸಿರಿ ಮಿಲ್ಲೆಟ್ ಕೆಫೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ನಿರ್ವಹಣೆಯಾಗುತ್ತಿರುವ ಕೆಫೆ ಇದು. ದಕ್ಷಿಣ ಕನ್ನಡದ ಏಕೈಕ ಮತ್ತು ಪ್ರಪ್ರಥಮ ಸಿರಿಧಾನ್ಯ ಕೆಫೆ ಇದಾಗಿದ್ದು, ಇದರ ಮೂಲಕ ಆರೋಗ್ಯಪೂರ್ಣ ಆಹಾರವನ್ನು ಗ್ರಾಹಕರಿಗೆ ಒದಗಿಸುವ ಉದ್ದೇಶ ಸಾಕಾರಗೊಂಡಿದೆ. ಪಾರಂಪರಿಕ ಆಹಾರ ಪದ್ಧತಿಯ ಮೌಲ್ಯವನ್ನ ಪ್ರಚುರಪಡಿಸುವ ಸದುದ್ದೇಶದಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮತ್ತು ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರ ಪರಿಕಲ್ಪನೆಯಂತೆ ನಿರ್ಮಾಣವಾಗಿದೆ ಈ ಸಿರಿ ಮಿಲ್ಲೆಟ್ ಕೆಫೆ. ಇದು ಅಂದರೆ ಜನಗಳಿಗೆ ಎಲ್ಲರಿಗೂ ಒಂದು ಹೆಲ್ದಿ ಫುಡ್ ಹೇಳಿ. ಇವಾಗದು ಹೆಲ್ದಿ ಫುಡ್ ಅಂದರೆ ಇವಾಗೆಲ್ಲ ಕೆಮಿಕಲ್ ಹಾಕಿ ಮಾಡಿರುವಂಥದ್ದೇ ಫುಡ್ ಸಿಗುವಂಥದ್ದು. ಅಂಥದ್ರಲ್ಲಿ ಕಾವಂದರ ಒಂದು ಆಶಯದಂತೆ ಇದೊಂದು ಮಿಲ್ಲೆಟ್ ಕೆಫೆ ಇಂಟ್ರೊಡ್ಯೂಸ್ ಮಾಡಬೇಕು ಹೇಳಿ ದಕ್ಷಿಣ ಕನ್ನಡದಲ್ಲಿ ಇದೊಂದು ಪ್ರಥಮ ಕೆಫೆ, ಮಿಲ್ಲೆಟ್ ಕೆಫೆ. ರಾಗಿ, ಸಜ್ಜೆ, ನವಣೆ, ಸಾಮೆ, ಬರಗು, ಅರ್ಕ, ಊದಲು ಮುಂತಾದ ಸಿರಿಧಾನ್ಯಗಳಿಂದ ಮುದ್ದೆ, ದೋಸೆ, ರೊಟ್ಟಿ, ಇಡ್ಲಿ,
ಪಾಯಸ ಮತ್ತು ಇನ್ನೂ ಹಲವಾರು ರುಚಿಯಾದ ಖಾದ್ಯಗಳನ್ನು ಇಲ್ಲಿ ಸವಿಯಬಹುದು. ಇದರೊಂದಿಗೆ ನನ್ನಾರಿ, ಅಮೃತವಳ್ಳಿ, ಗರಿಕೆ, ಪಪ್ಪಾಯ ಎಲೆ, ಆಮ್ಲ, ಕೋಕಂ, ಬ್ರಾಹ್ಮಿ, ತುಳಸಿ, ನೇರಳೆ, ಲೋಳೆಸರ, ನುಗ್ಗೆ, ಜೀರಾ, ಲಾವಂಚ, ಎರಳಿಕಾಯಿ, ಸುಗಂಧಿ ಹಾಗೂ ಇನ್ನಿತರ ಗಿಡಮೂಲಿಕೆಗಳಿಂದ ತಯಾರಾದ ಪಾನೀಯಗಳು ದೊರಕುತ್ತವೆ. ಇವೆಲ್ಲವೂ ನಮ್ಮ ದೇಹವನ್ನ ರೋಗಮುಕ್ತಗೊಳಿಸಲು, ಸದೃಢವಾಗಿಡಿಸಲು ಸಹಾಯ ಮಾಡುತ್ತದೆ. ಈ ಸಿರಿಧಾನ್ಯಗಳಲ್ಲಿ ನಾವು ಮುಖ್ಯವಾಗಿ ನಿಯಾಸಿನ್ ಎಂಬ ಅಂಶವನ್ನು ಕಂಡುಕೊಳ್ತೇವೆ. ಇದು ವಿಟಮಿನ್ B3ಯಲ್ಲಿರುವಂತಹ ಒಂದು ಆರ್ಗ್ಯಾನಿಕ್ ಕಾಂಪೌಂಡು. ಇದರಲ್ಲಿ ಉಪಯೋಗ ಏನು ಅಂತ ಹೇಳಿದರೆ, ಸುಮಾರು ನಮ್ಮ ದೇಹದಲ್ಲಿ ಆಗುವಂತಹ 400ಕ್ಕಿಂತ ಹೆಚ್ಚಿನ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಅದರಲ್ಲಿರುವಂತಹ ಕಿಣ್ವಗಳ ಒಂದು ಯೋಜನೆಗೆ ಈ ನಿಯಾಸಿನ್ ಬೇಕಾಗಿದೆ. ಆದ್ದರಿಂದ ದೇಹದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಈ ಸಿರಿಧಾನ್ಯಗಳ ಮೂಲಕ ನಾವು ಒಂದು ಹತೋಟಿಗೆ ತರಬಹುದು ಅಂತ ಹೇಳುವ ಒಂದು ಭಾವನೆ. ರುಚಿಯಾದ ಆಹಾರದಂತೆ ಇಲ್ಲಿಯ ವಾತಾವರಣವು ಬಹಳ ಶುಚಿಯಾಗಿದೆ. ಕೆಫೆಯ ಎದುರು ಇರುವ ಸುಂದರವಾದ ಸಣ್ಣ ಉದ್ಯಾನವನವು ಗ್ರಾಹಕರಿಗೆ ಉಲ್ಲಾಸಮಯ ಅನುಭವವನ್ನು ನೀಡುತ್ತದೆ. ಇದರೊಂದಿಗೆ ಕೆಫೆಯ ಒಳಗಡೆ ಸ್ವಚ್ಛತೆಯನ್ನ ಕಾಯ್ದುಕೊಳ್ಳಲಾಗುತ್ತದೆ. ಹೀಗಾಗಿಯೇ ಸ್ವಾದಿಷ್ಟವಾದ ಸವಿಯೊಂದಿಗೆ ಔಷಧೀಯ ಗುಣವುಳ್ಳ ತಿಂಡಿ ತಿನಿಸುಗಳಿಗಾಗಿ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಂಸ್ಥೆಗಳ ನೌಕರರು ಸೇರಿದಂತೆ ನೂರಾರು ಜನ ಸಿರಿ ಕೆಫೆಯ ಕಾಯಂ ಗ್ರಾಹಕರಾಗಿದ್ದಾರೆ. ಸಿರಿ ಕೆಫೆಯಲ್ಲಿದ್ದೇನೆ. ಇದು ಕಳೆದ 3 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಭಾಳಷ್ಟು ಖುಷಿಯಾಗ್ತಾ ಇದೆ ಈ ಕೆಫೆಗೆ ಬಂದು ನನಗೆ ತಿಂಡಿಯನ್ನು ತಿನ್ನಲಿಕ್ಕೆ. ಯಾಕಂತೇಳಿದರೆ ಭಾಳ ಶುದ್ಧ ಒಂದು ಕೆಫೆಯಾಗಿ ಇವತ್ತು ನಮಗೆಲ್ಲರಿಗೂ ಕೂಡ ಸ್ವಚ್ಛತೆಯ ಒಂದು ಹೋಟೆಲ್ ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿರುವಂಥದ್ದು ಅದು ಮಿಲ್ಲೆಟ್ ಕೆಫೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ಸಾಂಪ್ರದಾಯಿಕವಾದ ಆರೋಗ್ಯ ಆಹಾರ ಶೈಲಿಯನ್ನ ಮತ್ತೆ ಪರಿಚಯಿಸುವ ಉದ್ದೇಶದಿಂದ ಪ್ರಾರಂಭಗೊಂಡಿದೆ ಈ ಸಿರಿ ಮಿಲ್ಲೆಟ್ ಕೆಫೆ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಪ್ರಾರಂಭವಾದ ಈ ಸಿರಿ ಮಿಲ್ಲೆಟ್ ಕೆಫೆ ಮತ್ತಷ್ಟು ಜನಪ್ರಿಯತೆ ಪಡೆಯಲಿ ಎಂಬ ಹಾರೈಕೆ ನಮ್ಮದು. ಕ್ಯಾಮರಾ ಪರ್ಸನ್ ಸಮೀಕ್ಷಾ ಶಿರ್ಲಾಲು ಜೊತೆ ಜಗದೀಶ್ ಬಳೆಂಜ, ನಮ್ಮೂರ ವಾರ್ತೆ, SDMC ಉಜಿರೆ. ಒಂದು ಶಿಕ್ಷಣ ಸಂಸ್ಥೆಗೆ ಇಚ್ಛಾಶಕ್ತಿ ಇದ್ರೆ ಅದು ಸಮಾಜಕ್ಕೆ ಹೇಗೆಲ್ಲ ನೆರವಾಗಬಹುದು ಅನ್ನೋದಕ್ಕೆ ಪುರಾವೆ ಒದಗಿಸುತ್ತದೆ ಉಜಿರೆಯಲ್ಲಿರುವ STM ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವುದರ ಜೊತೆಗೆ ಅವರನ್ನು ಉತ್ತಮ ನಾಗರಿಕನಾಗಿ ಮಾಡುವ ಹೊಣೆಯನ್ನು ಹೊತ್ತಿದೆ. ಅದಕ್ಕೆ ತಕ್ಕಂತೆ ಹಲವು ಯೋಜನೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ, ಪರಿಸರ ಕಾಳಜಿ ಮೂಡಿಸುವ ಕೆಲಸ ಮಾಡುತ್ತಿದೆ. ಸಂಸ್ಥೆಯ ಅಂತಹ ಒಂದು ಯೋಜನೆಯ ಸಾಲಿಗೆ ಸೇರುತ್ತೆ ವಾಲ್ ಆಫ್ ಗುಡ್ ವಿಲ್. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಉಜಿರೆಯ STM ಸ್ವಾಯತ್ತ ಕಾಲೇಜಿನ ಆವರಣಕ್ಕೆ ಕಾಲಿಟ್ಟರೆ ಹಲವು ಅಂಶಗಳು ನಮ್ಮ ಗಮನ ಸೆಳೆಯುತ್ತೆ. ಇವುಗಳಲ್ಲಿ ಕ್ಯಾಂಪಸ್ನ ಸ್ವಚ್ಛತೆ, ನೈರ್ಮಲ್ಯ ಮತ್ತು ಹಸಿರು ಪರಿಸರ ಮುಖ್ಯವಾದವು. ಇವಿಷ್ಟು ಸಂಸ್ಥೆಯ ಹಸಿರು ಬದ್ಧತೆಗೆ ಸಾಕ್ಷಿ ನೀಡಿದ್ರೆ, ಇವುಗಳಿಂದಲೇ ಹುಟ್ಟಿಕೊಂಡ ಮತ್ತೊಂದು ಯೋಜನೆ ಸಂಸ್ಥೆಯ ಮನೋಭಾವಕ್ಕೆ ಸಾಕ್ಷಿ ನೀಡುತ್ತೆ. ಈ ಯೋಜನೆಯ ಹೆಸರು ವಾಲ್ ಆಫ್ ಗುಡ್ ವಿಲ್ ಅಥವಾ ಸದ್ಭಾವನಾ ಗೋಡೆ. ಉಜಿರೆಯ STM ಕಾಲೇಜಿನ ಆವರಣದಲ್ಲಿರುವ ಈ ವಾಲ್ ಆಫ್ ಗುಡ್ ವಿಲ್ 12 ಪುಟ್ಟ ಸಂಗ್ರಹ ವಿಭಾಗಗಳಿರುವ ಒಂದು ಕಪಾಟಿನಂತಹ ರಚನೆ. ಈ ಸಂಗ್ರಹ ವಿಭಾಗಗಳಲ್ಲಿ ಬಟ್ಟೆ, ಪುಸ್ತಕ, ಸ್ಟೇಷನರಿ ವಸ್ತುಗಳು, ಚಪ್ಪಲಿ, ಶೂ ಹೀಗೆ ಉಪಯೋಗಕ್ಕೆ ಅನುವಾಗುವಂತೆ ಸುಸ್ಥಿತಿಲಿರುವ ವಸ್ತುಗಳನ್ನು ಇಡಲಾಗತ್ತೆ. ಈ ವಾಲ್ ಆಫ್ ಗುಡ್ ವಿಲ್ನಿಂದ ಏನು ಉಪಯೋಗ ಅನ್ನೋದನ್ನ ತಿಳಿದುಕೊಳ್ಳಬೇಕಾದ್ರೆ ಇದನ್ನ ನಿರ್ವಹಿಸುವ STM ಕ್ರೀಡಾ ವಿಭಾಗದ ದೈಹಿಕ ಶಿಕ್ಷಣ ನಿರ್ದೇಶಕಿ ಶಾರದಾ ಬಾರ್ಕೂರ್ ಅವರ ಮಾತುಗಳನ್ನೇ ಕೇಳಬೇಕು. ಸೊ ವಾಲ್ ಆಫ್ ಗುಡ್ ವಿಲ್ ಬಗ್ಗೆ ಒಂದೆರಡು ಮಾತು. ವಾಲ್ ಆಫ್ ಗುಡ್ ವಿಲ್ ಎನ್ನುವಂಥದ್ದು ಒಂದು ಹೊಸ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಇದು ತುಂಬ ಜನರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಹೇಗೆ ಅಂತ ಹೇಳಿದರೆ, ಯಾರಿಗೆ ಯಾವ ವಸ್ತುಗಳ ಅಗತ್ಯ ಇರುವುದಿಲ್ವೋ ಅವರು ಆ ವಸ್ತುಗಳನ್ನು ವಾಲ್ ಆಫ್ ಗುಡ್ ವಿಲ್ನಲ್ಲಿ ಇಡ್ಬೋದು. ಹಾಗೆ ಯಾರಿಗೆ ಯಾವ ವಸ್ತು ಅಗತ್ಯ ಇದೆ ಅವರು ವಾಲ್ ಆಫ್ ಗುಡ್ ವಿಲ್ನಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಇದೆ. ಹೀಗೆ ವಸ್ತುಗಳನ್ನ ಇಡುವ ಮತ್ತು ತೆಗೆದುಕೊಳ್ಳುವವರ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ವಾಲ್ ಆಫ್ ಗುಡ್ ವಿಲ್.
ಅಂದಹಾಗೆ ಈ ಅದ್ಭುತ ಯೋಜನೆಯ ರೂವಾರಿ ಧರ್ಮಸ್ಥಳದ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ನಿರಂತರ ಕೊಡುಗೆ ನೀಡುತ್ತಿರುವ ಶ್ರೀಮತಿ ಹೇಮಾವತಿ ಹೆಗಡೆಯವರು ಆಗಸ್ಟ್ 23, 2019ರಲ್ಲಿ ಬೆಳ್ತಂಗಡಿ ತಾಲೂಕು ನೆರೆಪೀಡಿತವಾಗಿದ್ದಾಗ ಅಗತ್ಯ ಇರುವವರಿಗೆ ವಸ್ತುಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಪ್ರಾರಂಭವಾದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಈ ಉಪಕ್ರಮ ನಂತರದ ದಿನಗಳಲ್ಲಿ ಈ ವಾಲ್ ಆಫ್ ಗುಡ್ ವಿಲ್ಲಿನ ರೂಪದಲ್ಲಿ ಮುಂದುವರೆದುಕೊಂಡು ಬಂದಿದೆ. ಪ್ರಾರಂಭದ ದಿನಗಳಲ್ಲಿ ನೆರೆಪೀಡಿತರಿಗೆ ನೆರವಾಗುವ ಉದ್ದೇಶದ ಈ ಪರಿಕಲ್ಪನೆ ನಂತರದ ದಿನಗಳಲ್ಲಿ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರಿಗೆ ಪ್ರಯೋಜನವಾಗಲಿ ಎಂಬ ಉದ್ದೇಶದಿಂದ ವ್ಯವಸ್ಥಿತವಾಗಿ ಮುಂದುವರಿಸಿಕೊಂಡು ಬಂದಿದ್ದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಿ ಯಶೋವರ್ಮ ಅವರು. ಕಳೆದ ಸುಮಾರು 2 ವರ್ಷಗಳಿಂದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕ್ರೀಡಾ ವಿಭಾಗದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದುಕೊಂಡು ಬಂದಿದೆ. ಹಾಗೆ ವಾಲ್ ಆಫ್ ಗುಡ್ ವಿಲ್ನಲ್ಲಿ ಯಾರಾದರೂ ಡೊನೇಟ್ ಮಾಡಬೇಕು ಅಂತಿದ್ರೆ ಅವರು ಅದರ ಪಕ್ಕದಲ್ಲಿರುವಂತಹ SDM ಕೋಆಪರೇಟಿವ್ ಸೊಸೈಟಿಯಲ್ಲಿ ರಜೆ ಇಲ್ಲದೆ ಇರುವಂತಹ ದಿನ ಅವರು ವಸ್ತುಗಳನ್ನು ಕೊಡ್ಬೋದು. ಬಟ್ ಕೊಡುವಾಗ ಎಲ್ಲ ವಸ್ತುಗಳು ಸಹ ಬಟ್ಟೆಗಳು ಬಹಳ ಚೊಕ್ಕಟವಾಗಿ ನೀಟಾಗಿ ಇಸ್ತ್ರಿ ಮಾಡಿ ಕೊಡಬೇಕಾಗ್ತದೆ. ಹೀಗೆ ದಾನಿಗಳಿಂದ ಅಲ್ಲದೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿರುವ ತ್ಯಾಜ್ಯ ವಿಲೇವಾರಿ ಘಟಕದಿಂದಲೂ ವಾಲ್ ಆಫ್ ಗುಡ್ ವಿಲ್ಗೆ ಸುಸ್ಥಿತಿಯ ವಸ್ತುಗಳು ಕೊಡುಗೆಯಾಗಿ ಬರ್ತಾ ಇವೆ. ಈ ಮೂಲಕ ಮರುಬಳಕೆಯ ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳಲ್ಲಿ ಉತ್ತೇಜಿಸ್ತಾ ಇದೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆ. ಈ ವಿಲೇವಾರಿ ಘಟಕದಿಂದ ಸುಸ್ಥಿತಿಯ ವಸ್ತುಗಳನ್ನ ಮರುಬಳಕೆ ಸಿದ್ಧಪಡಿಸುವ ಹಿಂದೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಅತ್ಯುತ್ತಮ ಮಾದರಿಯೊಂದು ಹಾಕಿಕೊಂಡಿದೆ. ಹಾಗೆ ಈ ವಾಲ್ ಆಫ್ ಗುಡ್ ವಿಲ್ಗೆ ನಾವು ನಮ್ಮ ಸೆಗ್ರಿಗೇಷನ್ ಯೂನಿಟಿಯಿಂದ ಕಲೆಕ್ಟ್ ಆಗುವಂತಹ ಬಟ್ಟೆಗಳನ್ನು NSS ವಿದ್ಯಾರ್ಥಿಗಳ ಮುಖಾಂತರ ಅವುಗಳನ್ನು ವಿಂಗಡಿಸಿ ಸ್ವಚ್ಛ ಮಾಡಿಸಿ ಮತ್ತೆ ಅದನ್ನು SDM ಕ್ರೀಡಾ ನಿಲಯಕ್ಕೆ ಸಾಗಿಸ್ತೇವೆ. SDM ಕ್ರೀಡಾ ನಿಲಯದಲ್ಲಿ ಕ್ರೀಡಾ ವಿದ್ಯಾರ್ಥಿನಿಯರು ಪ್ರತಿ ಆದಿತ್ಯವಾರ ಬಟ್ಟೆಗಳಿಗೆ ಇಸ್ತ್ರಿ ಮಾಡಿ ಶುಚಿ ಮಾಡಿ ಅದನ್ನು ನೀಟಾಗಿ ಸೆಟ್ ಮಾಡ್ತಾರೆ. ಹಾಗೆ ಎಲ್ಲ ದಿನಗಳಲ್ಲಿಯೂ ಸಹ ಬೆಳಿಗ್ಗೆ 5:45 ಮತ್ತು ಸಂಜೆ 7:15 ಕ್ರೀಡಾ ವಿದ್ಯಾರ್ಥಿನಿಯರು 2 ಬಾರಿ ದಿನದಲ್ಲಿ 2 ಬಾರಿ ವಾಲ್ ಆಫ್ ಗುಡ್ ವಿಲ್ಗೆ ವಸ್ತುಗಳನ್ನು ಲೋಡ್ ಮಾಡ್ತೇವೆ. ಅಲ್ಲಿಂದ ಯಾರು ಸಹ ಇವುಗಳನ್ನು ಕೊಂಡು ಹೋಗ್ಬೋದು. ಹೀಗೆ ಮರುಬಳಕೆ ಮತ್ತು ಪರಿಸರ ಕಾಳಜಿ ಮೆರೆದ ಕಾರಣಕ್ಕಾಗಿಯೇ ಉಜಿರೆಯ ಎಸ್ಡಿಎಂ ಕಾಲೇಜು ಇತ್ತೀಚೆಗಷ್ಟೇ ಭಾರತದ ಸರ್ಕಾರ ಶಿಕ್ಷಣ ಸಚಿವಾಲಯದಿಂದ ಕೊಡಮಾಡುವ 2021-22 ಸಾಲಿನ ಜಿಲ್ಲಾ ಹಸಿರು ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಈ ಮೂಲಕ ಸೇವಾ ಮನೋಭಾವ, ಸ್ವಚ್ಛತೆ, ನೈರ್ಮಲ್ಯ ಮತ್ತು ಪರಿಸರ ಬದ್ಧತೆಯನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರಿಗೂ ಆತ್ಮತೃಪ್ತಿಯ ಅನುಭವ ನೀಡಿದೆ. ಕ್ಯಾಮ್ರಾ ಪರ್ಸನ್ ಅಕ್ಷತಾ ಕೆ ವರ್ಕಾಡಿ ಜೊತೆ ಅಂಕಿತಾ ಭಟ್, ನಮ್ಮೂರ ವಾರ್ತೆ, SDMC ಉಜಿರೆ. ಕೋವಿಡ್ ಸಮಸ್ಯೆಯನ್ನು ಸಮರ್ಥವಾಗಿ ಎದುರಿಸಲು ಲಸಿಕೆ ಒಂದೇ ಮಾರ್ಗ ಎಂದು ಪ್ರತಿಪಾದಿಸುತ್ತಲೇ ಬಂದಿತ್ತು ಭಾರತ. ಅದರಂತೆ ಲಸಿಕೆ ತಯಾರಿಕೆಗೆ ಹಾಗೂ ವಿತರಣೆಗೆ ಆದ್ಯತೆ ನೀಡಿ ಕೋವಿಡ್ ಪರಿಣಾಮ ತಗ್ಗಿಸುವತ್ತ ದಾಪುಗಾಲಿಟ್ಟಿತು ನಮ್ಮ ದೇಶ. ಭಾರತದ ಈ ಬದ್ಧತೆಗೆ ಈಗ ಮತ್ತೊಂದು ಪುರಾವೆ ಸಿಕ್ಕಿದೆ. ಇದುವರೆಗೂ 165 ಕೋಟಿ ಲಸಿಕೆ ವಿತರಿಸಿ ದೇಶದ 75% ಜನ ಸಂಪೂರ್ಣ ಲಸಿಕೆ ಪಡೆದ ಹೆಗ್ಗಳಿಕೆ ದೇಶಕ್ಕೆ ದಕ್ಕಿದೆ. ಈ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಕಳೆದೆರಡು ವರ್ಷಗಳಲ್ಲಿ ಕೋವಿಡ್-19 ಸುದ್ದಿಗಳದ್ದೇ ಸಿಂಹಪಾಲು. ಆದರೆ ಈಗ ಕಾಣದ ವೈರಿ ಕೊರೋನಾ ವಿರುದ್ಧದ ಹೋರಾಟ ನಿರ್ಣಾಯಕ ಘಟ್ಟವನ್ನ ತಲುಪಿದೆ. ಅತ್ತ ಜಗತ್ತು ಕೊರೋನಾದ ಒಮಿಕ್ರಾನ್ ರೂಪಾಂತರಿಯ ಅವಾಂತರದಿಂದ ಹೊಸ ಅಲೆಯ ಏರಿಳಿತ ಎದುರಿಸುತ್ತಿರುವ ನಡುವೆಗೆ ಇತ್ತ ಭಾರತ ಲಸಿಕೆ ವಿತರಣೆಯಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ. ಕಳೆದ ತಿಂಗಳಷ್ಟೇ 150 ಕೋಟಿ ಲಸಿಕೆ ಹಂಚಿಕೆ ಪೂರೈಸಿದ ಬೆನ್ನಲ್ಲೇ ಭಾರತ ಇದೀಗ 75% ನಾಗರಿಕರಿಗೆ ಲಸಿಕೆ ತಲುಪಿಸಿದ ಗುರಿ ಸಾಧನೆ ಮಾಡಿ ಲಸಿಕೆ ವಿತರಣೆಯಲ್ಲಿ ವಿಕ್ರಮ ಸಾಧಿಸಿದೆ.
ಸಮಸ್ಯೆಗೆ ಲಸಿಕೆಯೊಂದೇ ರಾಮಬಾಣ ಎಂದು ಆರಂಭದಿಂದಲೇ ಪ್ರತಿಪಾದಿಸುತ್ತಾ ಬಂದಿರುವ ಭಾರತ ಸ್ವದೇಶಿ ಲಸಿಕೆಗಳನ್ನು ಉತ್ಪಾದಿಸಿ ಸ್ವಾವಲಂಬನೆ ಸಾಧಿಸಿತ್ತು. ಆ ಮೂಲಕ ಜಗತ್ತಿನ ಅತಿದೊಡ್ಡ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿತ್ತು. ಯೋಜನೆಯಂತೆ ವ್ಯವಸ್ಥಿತವಾಗಿ ವಿವಿಧ ಹಂತಗಳಲ್ಲಿ ಲಸಿಕೆ ಹಂಚಿಕೆ ಮಾಡುವ ಮೂಲಕ ದೇಶದ ಬಹುತೇಕ ಅರ್ಹ ನಾಗರಿಕರಿಗೆ ಲಸಿಕೆ ವಿತರಣೆ ಮಾಡಲಾಗಿದೆ. ಪ್ರಸ್ತುತ ಪ್ರತಿನಿತ್ಯ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಏರಿಳಿತವಾಗುತ್ತಿರುವ ನಡುವೆಯೇ 165 ಕೋಟಿಗೂ ಅಧಿಕ ಡೋಸ್ ಲಸಿಕೆಯನ್ನ ರಾಜ್ಯಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಉಚಿತವಾಗಿ ಪೂರೈಕೆ ಮಾಡಿದೆ. ಸ್ವದೇಶಿ ಲಸಿಕೆಯ ಉತ್ಪಾದನೆಯ ಹೊಣೆ ಹೊತ್ತ ಔಷಧ ತಯಾರಿಕಾ ಕಂಪನಿಗಳು ಉತ್ಪಾದಿಸುವ ಒಟ್ಟು ಲಸಿಕೆಯ ಪೈಕಿ 75% ಕೇಂದ್ರ ಸರ್ಕಾರವೇ ಖರೀದಿ ಮಾಡಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಉಚಿತವಾಗಿ ಪೂರೈಕೆ ಮಾಡುತ್ತಿದೆ. ಇನ್ನು 25% ಖಾಸಗಿ ಆಸ್ಪತ್ರೆಗಳು, ರಾಜ್ಯ ಸರ್ಕಾರದ ಅಗತ್ಯಗಳು ಸೇರಿದಂತೆ ಇನ್ನಿತರ ಬಳಕೆಗಾಗಿ ನೇರವಾಗಿ ಔಷಧ ತಯಾರಿಕಾ ಸಂಸ್ಥೆಗಳಿಂದ ಖರೀದಿ ಮಾಡುವ ಅವಕಾಶವನ್ನು ಕೇಂದ್ರ ಸರ್ಕಾರ ಕಲ್ಪಿಸಿದೆ. ಇಷ್ಟಾಗಿಯೂ ಸುಮಾರು 11 ಕೋಟಿಗೂ ಅಧಿಕ ಲಸಿಕೆ ಪೂರೈಕೆಯಾಗಿಯೂ ಬಳಕೆಯಾಗದೆ ಹಾಗೆ ಉಳಿದದ್ದು ಲಸಿಕೆ ಹಂಚಿಕೆಯ ವೇಗವನ್ನು ಹೆಚ್ಚಿಸಲಾಗಿದೆ. ಇನ್ನು ಭಾರತದ ಈ ಸಾಧನೆಯ ಹಿನ್ನೆಲೆಯಲ್ಲಿ ಟ್ವೀಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಈ ಸಾಧನೆಗೆ ಸಹಕರಿಸಿದ ದೇಶದ ಜನತೆಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ದೇಶದಲ್ಲಿ 18 ವರ್ಷದ ಕೆಳಗಿನವರಿಗೆ ಲಸಿಕೆ ಹಂಚಿಕೆಯ ಕುರಿತು ನಡೆದ ಸಂಶೋಧನೆಗಳ ಫಲಿತಾಂಶವು ಧನಾತ್ಮಕವಾಗಿದ್ದು ಸದ್ಯದಲ್ಲಿ 100% ಗುರಿ ಸಾಧನೆ ನಿಚ್ಚಳವಾಗಿದೆ. ಸದ್ಯ ಭಾರತ 75% ಗುರಿ ಸಾಧನೆಯೊಂದಿಗೆ ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಜಗತ್ತಿನ ಮುಂಚೂಣಿ ರಾಷ್ಟ್ರವಾಗಿ ಹೊರಹೊಮ್ಮಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ದೇಶದ ಈ ಸಾಧನೆಯ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಶಂತನು ಪದ್ಮುಂಜ, ನಮ್ಮೂರ ವಾರ್ತೆ, SDMC ಉಜಿರೆ. ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ಧರ್ಮಸ್ಥಳದ ರತ್ನಗಿರಿಯಲ್ಲಿ ವಿರಾಜಮಾನರಾಗಿರುವ ಭಗವಾನ್ ಬಾಹುಬಲಿ ಸ್ವಾಮಿ ಮೂರ್ತಿಗೆ ಫೆಬ್ರವರಿ 2ರಂದು ಪಾದಾಭಿಷೇಕ ನಡೆಯಿತು. ಬೆಳಗ್ಗೆ ಗಂಟೆ 8:30ರಿಂದ ಭವ್ಯ ಅಗ್ರೋದಕ ಮೆರವಣಿಗೆ ಬಳಿಕ 216 ಕಲಶಗಳಿಂದ ಪಾದಾಭಿಷೇಕ ನಡೆಯಿತು. ಕಾರ್ಕಳ ಜೈನ ಮಠದ ಲಲಿತಕೀರ್ತಿ ಭಟ್ಟಾರಕರು ಮಂಗಳ ಪ್ರವಚನ ನೀಡಿದ್ರು. ಪಾದಾಭಿಷೇಕಕ್ಕೆ ಮೊದಲು ರತ್ನಗಿರಿಯಲ್ಲಿ ತೋರಣ ಮುಹೂರ್ತ, ವಿಮಾನ ಶುದ್ಧಿ, ನಾಂದಿ ಮಂಗಲ ಮೊದಲಾದ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಉಜಿರೆಯ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಹಳೆ ವಿದ್ಯಾರ್ಥಿಗಳೊಂದಿಗೆ ಸರಣಿ ಸಂವಾದ ಏರ್ಪಡಿಸಿತ್ತು. ಇದರಂತೆ ಜನವರಿ 29ರಂದು ಡಿಜಿಟಲ್ ಮಾಧ್ಯಮದಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ, ಪ್ರಸ್ತುತ ಇನ್ಶಾರ್ಟ್ ನ್ಯೂಸ್ ಆಪ್ನಲ್ಲಿ ಅನುವಾದಕಿಯಾಗಿರುವ ವರ್ಷಾ ಪ್ರಭು ಮಾಹಿತಿ ನೀಡಿದ್ರು. ವಿಭಾಗದ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಳೆಂಜ ಗ್ರಾಮದ ಸ್ಪಂದನ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಇತ್ತೀಚೆಗೆ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಯೋಜನೆಯಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಾಭಿವೃದ್ಧಿ ಯೋಜನೆಯ BC ವಿಭಾಗದ ನಿರ್ದೇಶಕರಾದ ವಸಂತ್ ಬಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸ್ಪಂದನ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನ ವಿತರಿಸಲಾಯಿತು. ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರಕೃತಿಯ ಮಡಿಲಲಿ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜನವರಿ 29ರಂದು ಧರ್ಮಸ್ಥಳದ ಶಾಂತಿವನದ ಯೋಗ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಚಾಲನೆ ನೀಡಿದರು. ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಪಂಚದಶವರ್ಷ ಸಂಭ್ರಮದ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳ್ತಂಗಡಿ ತಾಲೂಕಿನ ಪ್ರವಾಸಿ ತಾಣಗಳ ಅಭಿವೃದ್ಧಿಯ ದೃಷ್ಟಿಯಿಂದ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಮಲವಂತಿಗೆ ಗ್ರಾಮದ ಎರ್ಮಾಯಿ ಫಾಲ್ಸ್ ಸಂಪರ್ಕ ಸೇತುವೆ ಹಾಗೂ ರಸ್ತೆ ಕಾಂಕ್ರೀಟೀಕರಣ ಶಿಲಾನ್ಯಾಸ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಶಾಸಕ ಹರೀಶ್ ಪೂಂಜಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಉಜಿರೆ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಹಪಠ್ಯ ಸಮಿತಿ ಆಯೋಜಿಸಿದ್ದ ಆನ್ಲೈನ್ ವಿದ್ಯಾರ್ಥಿ ಉಪನ್ಯಾಸ ಸರಣಿಯ 12ನೇ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಧ್ಯಮ ಮತ್ತು ಪರಿಸರ ವಿಷಯದ ಕುರಿತು ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿದ್ಯಾರ್ಥಿ ಜಗದೀಶ್ ಬಳಂಜ ಮಾತನಾಡಿದರು. ಆನ್ಲೈನ್ ವಿದ್ಯಾರ್ಥಿ ಉಪನ್ಯಾಸ ಸರಣಿಯ ಆಯೋಜಕರಾದ MSW ವಿಭಾಗದ ಉಪನ್ಯಾಸಕರು ಅಕ್ಷತಾ ಹಾಗೂ ಮತ್ತಿತರರು ಭಾಗಿಯಾಗಿದ್ದರು.
ಕಳೆಂಜ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಬೆಳ್ತಂಗಡಿ ವಿಧಾನಸಭಾ ಶಾಸಕ ಹರೀಶ್ ಪೂಂಜಾ ಅವರು ಧರ್ಮಸ್ಥಳ ಕಳೆಂಜ ಪುದುವೆಟ್ಟುವಿಗೆ ಸರ್ಕಾರಿ ಬಸ್ ಸೌಲಭ್ಯ ಒದಗಿಸಿದ್ದಾರೆ. ಜನವರಿ 29ರಂದು ನೀಟ್ಲೆ ಗ್ರಾಮದ ಬರಂಗಾಯದಲ್ಲಿ ಕಳೆಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಸನ್ನ ಎಪಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ನೀಟ್ಲೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಪ್ರವೀಣ್ ಹೆಬ್ಬಾರ್, ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಯಾಕೂಬ್ ಕೊಯ್ಯೂರು ಅವರನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಸನ್ಮಾನಿಸಿದ್ರು. ಈ ವೇಳೆ ನಡ ಸರ್ಕಾರಿ ಶಾಲೆಯಲ್ಲಿ ಯಾಕೂಬ್ ಅವರು ರೂಪಿಸಿರುವ ಗಣಿತ ಪ್ರಯೋಗಾಲಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಈ ವೇಳೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷ ಡಿ ಸುರೇಂದ್ರ ಕುಮಾರ್, ಯಾಕೂಬ್ ಅವರ ಗುರುಗಳಾಗಿದ್ದ ಆರ್ಎನ್ ಪೂವಣಿ ಸಹಿತ ಹಲವರು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಪದಾಧಿಕಾರಿಗಳು ಜನವರಿ 30ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಬಳಿಕ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಹೆಗಡೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಹೆಗಡೆ ಅವರು ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ಕಾರ್ಯಯೋಜನೆಗಳ ಬಗೆಗೆ ಸೂಕ್ತ ಸಲಹೆ ಸೂಚನೆ ನೀಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜನವರಿ 29ರಂದು ಕಾನೂನು ಮತ್ತು ಜಲಸಂಪನ್ಮೂಲ ಸಚಿವ ಮಾಧುಸ್ವಾಮಿ ಭೇಟಿ ನೀಡಿದ್ರು. ಈ ವೇಳೆ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಬಳಿಕ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಗೌರವ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕ ಪ್ರತಾಪ್ ಸಿಂಹ ನಾಯಕ್, ಬೆಳ್ತಂಗಡಿ ತಹಶೀಲ್ದಾರ್ ಮಹೇಶ್ ಜಿ, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಗಾಂಧಿ ಶಾಂತಿ ಪ್ರತಿಷ್ಠಾನದ ರಾಷ್ಟ್ರೀಯ ಯುವ ಯೋಜನೆ ರೂವಾರಿ ಹಾಗೂ ಹಿರಿಯ ಗಾಂಧಿವಾದಿ ಡಾಕ್ಟರ್ ಎಸ್.ಎನ್. ಸುಬ್ರಾವ್ ಅವರ ಸ್ಮಾರಕವನ್ನು ಮಧ್ಯಪ್ರದೇಶದ ಮೊರೇನಾ ಜಿಲ್ಲೆಯ ಚಂಬಲ್ ಕಣಿವೆಯಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ. 2022ರ ಫೆಬ್ರವರಿ 7ರಂದು ಅವರ 93ನೇ ಹುಟ್ಟುಹಬ್ಬವನ್ನು ಆಚರಿಸಿ ಅಲ್ಲಿ ಒಂದು ಪುತ್ಥಳಿ ಮತ್ತು ಭವ್ಯ ಸಮಾಧಿ ನಿರ್ಮಿಸಲು ಯೋಜಿಸಲಾಗಿದೆ. ಪ್ರಯುಕ್ತ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಂದ ನೇತ್ರಾವತಿ ನದಿಯ ಪುಣ್ಯ ಜಲ ಹಾಗೂ 3 ಹಿಡಿ ಮಣ್ಣನ್ನು ಬೆಂಗಳೂರಿನ ಡಾಕ್ಟರ್ ವಿ ಪ್ರಶಾಂತ್ ಮತ್ತು ಬಳಗದವರು ಪಡೆದರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.